Hi all, welcome back to my YouTube channel that is Sushma's Life Book. ಆ್ಯಕ್ಟರ್ಸ್ಗಳಿಗೆ ಫ್ಯಾನ್ ಬೇಸ್ ಇದ್ದಂಗೆ ನಮ್ಮ ಡಿಮಾರ್ಟ್ಗೂ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ನಂಗೆ ಗೊತ್ತು. ಯಾರೆಲ್ಲ ಡಿಮಾರ್ಟ್ ಫ್ಯಾನ್ಸು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಿಮಗೆ ಡಿಮಾರ್ಟ್ ಹೋಗಿದ ತಕ್ಷಣ ನೀವು ಏನು ತಗೊತೀರಿ ಅಂತ. ನನ್ನನ್ನು ಕೇಳೋದಾದರೆ ಯೂಶ್ವಲಿ ನಾನು ಹೋಗಿದ ತಕ್ಷಣವೇ ಅಲ್ಲಿ ಫಸ್ಟು ತಿಂಡಿ, ಚಾಕ್ಲೇಟ್ಸ್ ಆ್ಯಂಡ್ ಮಫಿನ್ಸ್, ಕಪ್ ಕೇಕ್ಸ್ ಇಟ್ಟಿದ್ರಲ್ಲ, ಯಾವಾಗಲೂ ನಾನು ಕಪ್ ಕೇಕ್ಸ್ ಎತ್ಕೋತಾ ಇದ್ದೆ. ಆದರೆ ಈಗ ಶುಗರ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಅದನ್ನೆಲ್ಲ ಏನೂ ಎತ್ಕೊಳ್ಳಲ್ಲ. ಹಾಗಾಗಿ ಬರೀ ಮನೆಗೆ ಏನು ಸಾಮಾನು ಬೇಕೋ ಅದನ್ನಷ್ಟೇ ತಗೊಂಡೆ. ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಹಬ್ಬ ಜಾತ್ರೆ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಆ ಸಲುವಾಗಿ ಹಾಗಾಗಿ ಡಿಮಾರ್ಟ್ಗೆ ಹೋಗಿದ್ವಿ. ತುಂಬ ಜಾಸ್ತಿ ಏನು ಸಾಮಾನುಗಳು ತೊಗೊಂಡಿರಲಿಲ್ಲ, ಆಲ್ಮೋಸ್ಟ್ ಇತ್ತು. ಬಟ್ ಸ್ಟಿಲ್ ಹಬ್ಬಕ್ಕೆ ಅಂತಂದರೆ ಸ್ಪೆಷಲಾಗಿ ಶಾಪಿಂಗ್ ಮಾಡೋದು ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಕೆಲವೊಂದು ಐಟಮ್ಸ್ ತೊಗೊಂಡಿದ್ವಿ. ಲಾಸ್ಟಲ್ಲಿ ಅದನ್ನು ಹೌಲ್ ಮಾಡ್ತೀನಿ, ಏನೇನು ತೊಗೊಂಡ್ವಿ ಅಂತೆಲ್ಲ ತೋರಿಸ್ತೀನಿ. ವಾಚ್ ಟಿಲ್ ದ ಎಂಡ್. ನನಗೆ ಡಿಮಾರ್ಟ್ ಕಂಪ್ಯಾರಿಟಿವ್ಲಿ ಬೆಸ್ಟ್ ಅನಿಸುತ್ತೆ. ಬಿಕಾಸ್ MRP ಮೇಲೆ ಕಮ್ಮಿ ಆಗುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ, ಆಫರ್ ಇರುತ್ತೆ. ಲಾಸ್ಟಲ್ಲಿ ಎಲ್ಲ ಬಿಲ್ಲು ಸೇರಿ ಕೂಡ ಡಿಸ್ಕೌಂಟ್ ಆಗುತ್ತೆ. ಸೊ ನನಗೆ ಡಿಮಾರ್ಟ್ ನಮ್ಮಂಥ ಜನಸಾಮಾನ್ಯರಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಕೆಲವೊಂದು ಡಿಸಡ್ವಾಂಟೇಜಸ್ ಕೂಡ ಇದೆ. ಬಿಕಾಸ್ ನಮ್ಮ ಕೈ ಮೀರಿ ಕಂಡಿದ್ದನ್ನೆಲ್ಲ ಎತ್ಕೊಂಡ್ಬಿಟ್ರೆ ಬಿಲ್ ಏರ್ತಾನೆ ಹೋಗುತ್ತೆ. ಅದು ಬಿಟ್ಟು ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟೇ ನಾವು ತೊಗೊಂಡ್ರೆ ಐ ಥಿಂಕ್ ನಮಗೆ ಲಾಭ ಆಗುತ್ತೆ. ನೀವು ಇವಾಗ ಇಲ್ಲಿ ನೋಡ್ಬೋದು, ತೊಗೊಂಡಿರೋ ಐಟಮ್ಸ್ನೆಲ್ಲ ಇಟ್ಟಿದ್ದೀನಿ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಕಮ್ಮಿ ಸಾಮಾನೇ ತೊಗೊಂಡಿರೋದು. ಟಾಯ್ಲೆಟ್ರೀಸೇ ಜಾಸ್ತಿ, ಯಾಕಂದರೆ ನಮ್ಮ ಮನೇಲಿ ಟಾಯ್ಲೆಟ್ರೀಸ್ನೇ ಜಾಸ್ತಿ ಬಳಸೋದು. ಈ ಸರ್ಫ್ ಎಕ್ಸೆಲ್ಲು, ಸೋಪ್ಸು, ಪಾತ್ರೆ ತೊಳೆಯೋ ಸೋಪು, ಬಟ್ಟೆ ಒಗೆಯೋ ಸೋಪು ಆ್ಯಂಡ್ ಕಂಫರ್ಟು, ಟಾಯ್ಲೆಟ್ರೀಸ್, ಹೀಗೆ ಟಾಯ್ಲೆಟ್ರೀಸ್ಗೆ ಜಾಸ್ತಿ ಬಿಲ್ಲಾಗಿದೆ. ಬಿಲ್ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಆಲ್ಮೋಸ್ಟ್ 7,000 ಆಗಿದೆ. ಈ 7,000 ಇದು ಮಂತ್ಲಿ ಬಡ್ಜೆಟ್ ಅಲ್ಲ, ಏನೂ ಅಲ್ಲ. ಜಸ್ಟ್ ನಮ್ಮ ಊರಿನಲ್ಲಿ ನೆಕ್ಸ್ಟ್ ಹಬ್ಬ ಇರೋದಕ್ಕೆ ತಗೊಂಡಿರೋ ಸಾಮಾನುಗಳು ಪ್ಲಸ್ ಟಾಯ್ಲೆಟ್ರೀಸ್. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಸೋಪ್ ಹಾಕೋದ್ರಿಂದ ಆ್ಯಕ್ಚುಲಿ ಅದರಿಂದನೇ ರೇಟ್ ಜಾಸ್ತಿ ಆಗಿರೋದು. ಒಬ್ಬರು ಲೈಫ್ ಬಾಯ್, ಒಬ್ಬರು ಸಂತೂರ್, ಒಬ್ಬರು ಮೈಸೂರು ಸ್ಯಾಂಡಲ್, ಇನ್ನೊಬ್ಬರು ಲಕ್ಸ್ ಆ್ಯಂಡ್ ಬಾಡಿ ವಾಶ್. ನಾನು ಈಗ ಹೆಲ್ತ್ ಕಾನ್ಷಿಯಸ್ ಆದಮೇಲೆ ಡಿಮಾರ್ಟ್ಗೆ ಹೋಗದೆ ಮಿಸ್ ಮಾಡದೆ ಎತ್ಕೊಳ್ಳೋದು ಅಂದರೆ ಪಾಪ್ಕಾರ್ನ್. ಆ್ಯಂಡ್ ಒಂದು ಸ್ವಲ್ಪ ನಾಲ್ಗೆ ರುಚಿಗೆ ಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡೋದು ಅಂತಂದರೆ ನಾನು ಕೊರಿಯನ್ ಮ್ಯಾಗಿ. ಅದು ಸಖತ್ ಸ್ಪೈಸಿಯಾಗಿರುತ್ತೆ. ಸ್ಪೈಸಿನ ಇಷ್ಟಪಡೋರು ತುಂಬ ಕೊರಿಯನ್ ಮ್ಯಾಗಿನ ಒಂದ್ಸಲನಾದರೂ ಟ್ರೈ ಮಾಡಬೇಕು. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ಎತ್ಕೋತಾನೆ ಇರ್ತೀವಿ. ಆ್ಯಂಡ್ ತೆಂಗಿನಕಾಯಿ ಕೂಡ ಈ ಸಲ ನಾವು ಡಿಮಾರ್ಟಿಂದಲೇ ತಂದೆ. ಯಾಕಂದರೆ ಅಂಗಡಿ ಕಂಪೇರ್ ಮಾಡಿದ್ರೆ ತೆಂಗಿನಕಾಯಿ ರೇಟು ಡಿಮಾರ್ಟಲ್ಲೇ ಸ್ವಲ್ಪ ಕಮ್ಮಿ ಇದ್ದಂಗೆ ಅನ್ನಿಸ್ತು. ಹಾಗಾಗಿ ಎತ್ಕೊಂಡು, ಪ್ಲಸ್ ಮನೇಲಿರೋ ದೋಸೆ ತವ ಹಳೇದಾಗಿತ್ತು, ಹಾಗಾಗಿ ಇದೊಂದು ದೋಸೆ ತವ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.